ಹಾಯ್ ಹೆಲೋ ನಮಸ್ತೆ, ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅಥೆಂಟಿಕ್ ಆಗಿ ಹಲಸಿನ ಹಣ್ಣಿನ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ನೆನೆಸಿಟ್ಕೊಂಡಿರುವಂಥ ಅಕ್ಕಿ, ಹಲಸಿನ ಹಣ್ಣು, ಏಲಕ್ಕಿ, ಕಾಯಿ ಹಾಗೂ ಬೆಲ್ಲದ ಪಾಕ. ನೋಡಿ, ಫಸ್ಟ್ ಮಿಕ್ಸಿ ಜಾರಿಗೆ ಏಲಕ್ಕಿನ ಹಾಕೋತಾ ಇದ್ದೀವಿ. ನೋಡಿ, ಏಲಕ್ಕಿ ಹಾಕಾಯ್ತು. ಇವಾಗ ಹಲಸಿನ ಹಣ್ಣು ಹಾಕ್ತಾ ಇದ್ದೀವಿ. ನಂತರ ಕಾಯಿ ತುರಿ, ಒಂದು ಅರ್ಧ ಹಿಡಿಯಷ್ಟು ಕಾಯಿ ತುರಿ. ನೋಡಿ, ಒಂದು 5-6 ಪೀಸು ಹಲಸಿನ ಹಣ್ಣು ಹಾಕಿದ್ದೀವಿ. ಕಾಯಿ ತುರಿ ಹಾಕಾದ್ಮೇಲೆ ಇವಾಗ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ತಾ ಇದ್ದೀವಿ. ಒಂದು ಬೌಲ್ ಅಕ್ಕಿ. ನಂತರ ಬೆಲ್ಲದ ಪಾಕವನ್ನು ಹಾಕ್ತಾ ಇದ್ದೀವಿ. ನಿಮಗೆ ಎಷ್ಟು ಸ್ವೀಟ್ ತಿನ್ನಬೇಕು ಅನಿಸುತ್ತೋ ನೀವು ಅಷ್ಟು ಹಾಕೋಬೋದು. ನಾವಿಲ್ಲಿ ಲೈಟಾಗಿ ಸ್ವೀಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀವಿ. ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿನ ಆ್ಯಡ್ ಮಾಡ್ಕೋಬೋದು. ನಾವು ಯೂಸ್ ಮಾಡಿರೋ ಹಲಸಿನ ಹಣ್ಣು ಸ್ವಲ್ಪ ಸ್ವೀಟ್ ಇದೆ, ಅದರಿಂದ ನಾವು ಸ್ವಲ್ಪ ಕಮ್ಮಿ ಸ್ವೀಟ್ ಹಾಕ್ಕೊಂಡಿದ್ದೀವಿ. ನಂತರ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಬೇಕಾಗಿರೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ನೋಡಿ ಈ ಥರ ರುಬ್ಕೋಬೇಕಾಗತ್ತೆ. ಜಾಸ್ತಿ ತೆಳುನೂ ಇರಬಾರ್ದು, ಜಾಸ್ತಿ ಗಟ್ಟಿಗೂ ಇರಬಾರ್ದು, ಆ ರೀತಿ ನೀವು ರುಬ್ಕೋಬೇಕಾಗತ್ತೆ. ನೋಡಿ, ರುಬ್ಕೊಂಡಿರುವಂಥ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕ್ತಾ ಇದ್ದೀವಿ. ನೋಡಿ, ಯಾವ ಕನ್ಸಿಸ್ಟೆನ್ಸಿಯಲ್ಲಿದೆ ಅಂತ ನೋಡ್ಕೊಳ್ಳಿ. ನಂತರ ಮಿಕ್ಸಿಯನ್ನೇ ತೊಳೆದಿರೋ ಅಂಥ ನೀರನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀವಿ. ಬೇರೆ ಎಕ್ಸ್ಟ್ರಾ ನೀರೇನು ನಾವಿಲ್ಲಿ ಆ್ಯಡ್ ಮಾಡಿಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ದೋಸೆ ತುಂಬ ಲೈಟಾಗಿರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ನೋಡಿ, ಜಾಸ್ತಿ ಗಟ್ಟಿಗೂ ಆಗಿಲ್ಲ, ಜಾಸ್ತಿ ತೆಳುಗೂ ಆಗಿಲ್ಲ. ಇವಾಗ ಅದು ಪ್ಯಾನ್ ಕಾದಾದ್ಮೇಲೆ ಇದನ್ನು ದೋಸೆ ಥರ ಬಿಟ್ಟರೆ ಹಲಸಿನ ಹಣ್ಣಿನ ದೋಸೆ ರೆಡಿ ಆಗುತ್ತೆ. ನೋಡಿ, ಯಾವುದೇ ಆದಂಥ ಕಲರ್ನ ನಾವು ಆ್ಯಡ್ ಮಾಡಿಲ್ಲ. ಸ್ವಲ್ಪ ಕುಕ್ ಆದಮೇಲೆ ಒಂದು ಕಲರ್ ಬರುತ್ತೆ, ನೋಡ್ಕೊಳ್ಳಿ. ನ್ಯಾಚುರಲ್ ಆಗಿರುವಂಥ ಕಲರು. ನೋಡಿ, ಆಗಲೇ ಸ್ವಲ್ಪ ಎಲ್ಲೋ ಆಗ್ತಿದೆ. ಇವಾಗ ಸ್ವಲ್ಪ ಮೇಲ್ಗಡೆ ತುಪ್ಪವನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಫ್ಲೇಮನ್ನು ನೀವು ಹೈಯಲ್ಲಿ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿದ್ರಲ್ಲ ಎಷ್ಟು ನ್ಯಾಚುರಲ್ ಆಗಿ ಲೈಟ್ ಯೆಲ್ಲೋ ಕಲರ್ ಬಂದಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಿತ್ತು, ಟೇಸ್ಟು ಸಹ ಅಷ್ಟೇ ಚೆನ್ನಾಗಿತ್ತು. ನಾವು ಜಾಸ್ತಿ ಬೆಲ್ಲ ಆ್ಯಡ್ ಮಾಡದೇ ಇರೋ ಕಾರಣ ಲೈಟಾಗಿ ಆ ಸ್ವೀಟ್ ಫ್ಲೇವರ್ ಸಿಗ್ತಾಯಿತ್ತು, ಆ ಏಲಕ್ಕಿ ಫ್ಲೇವರು, ಹಾಗೆ ಹಲಸಿನ ಹಣ್ಣಿನ ಘಮ, ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿರೋ ಟೇಸ್ಟು ನಮಗೆ ಸಿಗ್ತಾಯಿತ್ತು. ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ. ಹಲಸಿನ ಹಣ್ಣು ಕಾಲ ಎಲ್ಲ ಮುಗಿಯೋಕ್ಕೆ ಮುಂಚೆ ಇದೊಂದು ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮನೇಲಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂದರು. ಬಿಸಿ ಬಿಸಿಯಾಗಿ ಅಲ್ಲೇ ಹಾಕ್ಕೊಂಡು ತುಪ್ಪದ ಜೊತೆ ತಿಂತಾಯಿದ್ರೆ ವಾವ್, ಸಖತ್ತಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾರೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.